ಹಾಲ್ನೂರ್ ಹೋಮ್ ಕಿಚನ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತೊಂದು ಬಿಸಿಬೇಳೆ ಬಾತ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಪ್ರೆಷರ್ ಕುಕ್ಕರ್ ಅಲ್ಲಿ ಮಾಡುವಂತದ್ದು ಸಖತ್ ಈಸಿ ರೆಸಿಪಿ, ತುಂಬಾ ಬೇಗ ಆಗುವಂತದ್ದು. ನೀವು ಬಿಸಿಬೇಳೆ ಬಾತ್ ಯಾರೆಲ್ಲ ತುಂಬಾ ಇಷ್ಟಪಡೋರು, ಬಿಸಿಬೇಳೆ ಬಾತ್ ಮಾಡೋದು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ, ಎಫರ್ಟ್ ಜಾಸ್ತಿ, ಬಟ್ ಇಷ್ಟ ಪಡ್ತೀರಾ ಅನ್ನೋದಾದ್ರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಕ್ವಿಕ್ ಆಗುತ್ತೆ, ತುಂಬಾ ಬೇಗ. ಇದಕ್ಕೇನು ಜಾಸ್ತಿ ಟೈಮೇ ತಗೊಳಲ್ಲ. ನೀವೊಂದು ಅನ್ನ ಸಾರು ಮಾಡ್ಕೊಳ್ಳೋ ಟೈಮಲ್ಲಿ ಬಿಸಿಬೇಳೆ ಬಾತ್ ಆಗೋಗುತ್ತೆ, ಅಷ್ಟು ಬೇಗ ಆಗುತ್ತೆ. ಟೇಸ್ಟ್ ಅಮೇಸಿಂಗ್ ಆಗಿರುತ್ತೆ. ಸೊ ನಾನ್ ಇವತ್ತು ಪ್ರೆಷರ್ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಜಸ್ಟ್ ಕುಕ್ಕರ್ ಅಲ್ಲಿ ಎಲ್ಲ ಕೂಗಿಸ್ಕೊಂಡು ಮಾಡ್ಕೊಳ್ಳೋಂಥದ್ದು, ಸಖತ್ ಈಸಿ. ಹಿಂಗ್ ಮಾಡೋದು ನೋಡೋಣ. ಇದಕ್ಕೆ ಮುಂಚೆನೆ ಏನು ಪ್ರಿಪೇರ್ ಮಾಡ್ಕೊಂಡು ನಾನು ಇಟ್ಕೊಂಡಿಲ್ಲ. ತೊಗರಿ ಬೇಳೆ ಒಂದು ನೆನ್ಸಿಟ್ಕೊಂಡಿದೀನಿ. ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಬೇಳೆನ ಆಲ್ರೆಡಿ ತೊಳೆದ್ಬಿಟ್ಟು ನೆನೆಯೋಕೆ ಇಟ್ಟಿದ್ದೆ ಅರ್ಧ ಗಂಟೆಯಿಂದ. ಹುಣಸೆಹಣ್ಣು ಅಷ್ಟೇ, ಇವಾಗ ಜಸ್ಟ್ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದ್ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. 3/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಬೇಳೆ. 1/4 ಕಪ್ ಅಷ್ಟು ಅಕ್ಕಿಗೆ ನೀವು ಮೆಜರ್ಮೆಂಟ್ ಹೆಂಗ್ ತಗೋಬೇಕಂದ್ರೆ 1 ಕಪ್ ಅಕ್ಕಿಗೆ 3/4 ಕಪ್ ತೊಗರಿಬೇಳೆ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತು. ನಾನಿಲ್ಲಿ 1 ಕಪ್ 1/4 ಕಪ್ ತಗೊಂಡಿದ್ದೀನಿ. ಇದನ್ನ ಆಮೇಲೆ ತೊಳೆದ್ಬಿಟ್ಟು ಹಾಕೊಳ್ಳೋಣ. ಇದನ್ನೇ ನೆನ್ಸೋದೇನ್ ಬೇಕಾಗಲ್ಲ. ಒಗ್ಗರಣೆ ಹಾಕೋಕೆ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತೆ ಕಡಲೆ ಬೀಜ ಬೇಕು. ಹಿಂಗ್ ಒಂದ್ ಸ್ವಲ್ಪ ಹಾಕ್ತಾರೆ. ಮತ್ತೆ ಒಣಮೆಣಸಿನ್ಕಾಯಿ ನಾನಿಲ್ಲಿ 3 ಕೆಂಪು ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು 2 ಹಾಕ್ಬೋದು, ಇಲ್ಲ ಯಾವ್ದಾದ್ರು ಒಂದನ್ನಾದ್ರೂ ಹಾಕೋಬಹುದು. ಸೊ ಅದು ಒಗ್ಗರಣೆದು. ತರಕಾರಿ ಎಲ್ಲ ಇಲ್ಲಿ 3 ಟೊಮೊಟೊ ತಗೊಂಡಿದ್ದೀನಿ. ಇದು ಚಿಕ್ಕದಿದೆ ಅಂತ 3 ತಗೊಂಡಿದ್ದೀನಿ. 2 ಸಾಕಾಗುತ್ತೆ ದೊಡ್ಡ ಸೈಜ್ ಆದ್ರೆ. ಒಂದು ಒಗ್ಗರಣೆ ಹಾಕೋಕೆ, ಇನ್ನೊಂದು ತೆಂಗಿನಕಾಯಿ ತುರಿನು ಟೊಮೊಟೊನು ರುಬ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಒಗ್ಗರಣೆ ಕೂಡ ಹಾಕೋಬಹುದು. ಸ್ವಲ್ಪ ರುಬ್ಬ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅರ್ಧ ಟೊಮೊಟೊ ಮತ್ತೆ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಂಡು ಇಟ್ಕೊಳ್ಬಹುದು. ಮತ್ತೆ ಇದು ಬಿಸಿಬೇಳೆ ಬಾತ್ ಪೌಡರ್ ನಾನು ಅಂಗಡಿದು ಶಾಪ್ ಅಲ್ಲಿ ತಗೊಂಡಿದ್ದು. ಯಾವ ಬ್ರ್ಯಾಂಡ್ ಆದ್ರೂ ಚೆನ್ನಾಗೇ ಇರುತ್ತೆ, ಮನೇಲಿ ಮಾಡಿದಾದ್ರೂ ಚೆನ್ನಾಗಿರುತ್ತೆ. ಸೊ ಇದನ್ನ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ತರಕಾರಿಗಳೆಲ್ಲ ಇಷ್ಟು ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ತುಂಬಾ ದೊಡ್ಡದಿದೆ ಅಂತ ಇದ್ರಲ್ಲಿ ಅರ್ಧ ಹಾಕೋತೀನಿ. ನಾನು ಒಂದು ಹಾಕೊಳಕ್ ಹೋಗಲ್ಲ, ಅರ್ಧ ಸಾಕು. 1 ಕ್ಯಾರೆಟ್, 1 ಪೊಟೆಟೊ, ಒಂದ್ ಕೈಯಲ್ಲಿ ಹಿಡಿದ್ರೆ 1 ಹಿಡಿಯೋಷ್ಟು ಬೀನ್ಸ್. ಇವನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಕಟ್ ಮಾಡ್ಕೋಬೇಕು. ತರಕಾರಿ ನಿಮ್ಗೆ ಇಷ್ಟ ಹಾಕೋಬೇಕಂತ ಏನಿಲ್ಲ. ನೀವು ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ, ಕಮ್ಮಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ತರಕಾರಿ ಎಲ್ಲ ತೊಳ್ಕೊಂಡಿದ್ದಾಯ್ತು. ಬೇಗ ಬೇಗ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ತರಕಾರಿಗಳನ್ನ ನೋಡಿದ್ರಲ್ಲ, ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಒಗ್ಗರಣೆಗೆ ಟೊಮೊಟೊ ಅಂಡ್ ಆನಿಯನ್. ಈ ತರಕಾರಿ ಜೊತೆಗೆ ಇನ್ನ ಕೆಲವು ತರಕಾರಿಗಳನ್ನ ಹಾಕೋಬಹುದು ನೀವು. ನವಿಲ್ಕೋಸ್ ಅಂತ ಬರುತ್ತಲ್ಲ, ಕೆಲವರು ಅದನ್ನ ಗೆಡ್ಡೆಕೋಸ್ ಅಂತಾರೆ, ಕೆಲವರು ನವಿಲ್ಕೋಸ್ ಅಂತಾರೆ. ಅದು ಹೆಲ್ತ್ಗೂ ಒಳ್ಳೇದು, ರುಚಿನೂ ಚೆನ್ನಾಗಿರುತ್ತೆ. ಇದ್ರೆ ನೀವು ಅದನ್ನು ಹಾಕೋಬಹುದು. ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ಹಸಿ ಬಟಾಣಿ ಸಿಕ್ಕಿದ್ರೆ, ನನ್ನ ಹತ್ರ ಫ್ರೋಸನ್ ಇತ್ತು, ಅದನ್ನ ಹಾಕಿದ್ರು ಅಷ್ಟೇನ್ ಟೇಸ್ಟ್ ಗೊತ್ತಾಗಲ್ಲ ಅಂತ ಹಾಕ್ತಿಲ್ಲ. ಹಸಿ ಬಟಾಣಿ ಸಿಕ್ಕಿದ್ರೆ ಬಟಾಣಿನೂ ಹಾಕಿ ತುಂಬಾ ಚೆನ್ನಾಗಾಗುತ್ತೆ ಬಿಸಿಬೇಳೆ ಬಾತು. ಹೆಚ್ಚಿಗೆ ತರಕಾರಿ ಹಾಕಿದಷ್ಟು ಬಿಸಿಬೇಳೆ ಬಾತ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಿಮ್ ಮನೇಲಿ ಏನೇನ್ ತರಕಾರಿ ಇದೆ, ನಿಮ್ಗೆ ಏನ್ ಇಷ್ಟ ಆಗುತ್ತೋ ಎಲ್ಲ ಹಾಕೋಬಹುದು. ನಾನಿಲ್ಲಿ ಕ್ಯಾರೆಟ್ ನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ. ಪೊಟ್ಯಾಟೊಗೆ ಏನ್ ಸಿಪ್ಪೆ ತೆಗಿತಿಲ್ಲ, ಚೆನ್ನಾಗಿತ್ತು, ನೀಟಾಗಿ ತೊಳೆದಿದ್ದೆ, ಮಣ್ಣೆಲ್ಲ ಏನು ಇಲ್ದೇ ಇರೋಂಗೆ. ಸೊ ಅದಕ್ಕೆ ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ತರಕಾರಿಗಳನ್ನ ಆದಷ್ಟು ದಪ್ಪ ಕಟ್ ಮಾಡ್ಕೊಳ್ಳಿ. ಪಲಾವ್ಗೆಲ್ಲ ಹಾಕ್ತಿವಲ್ಲ ಹಂಗೆ. ತುಂಬಾ ಸಣ್ಣ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ, ಅಷ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪಕ್ಕಿರ್ಲಿ. ಮತ್ತೆ ಇದಕ್ಕೆ ಒಗ್ಗರಣೆಗೆ 1 ಈರುಳ್ಳಿ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ದು. ಸಣ್ಣ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಮತ್ತೆ ಟೊಮೊಟೊ ಒಗ್ಗರಣೆಗೆ ಹಾಕೋವನ್ ಮಾತ್ರ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಟೊಮೊಟೊನ ಇದು ಒಗ್ಗರಣೆ ಹಾಕೋಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ 2 ಟೊಮೊಟೊನ ರುಬ್ಬಕ್ ಹಾಕೊಂಡಿದ್ದೀನಿ. ದಪ್ಪ ಕಟ್ ಮಾಡ್ಬಿಟ್ಟು ರುಬ್ಬಕ್ ಹಾಕೊಂಡಿದ್ದೀನಿ. ಇದಕ್ಕೆ ಇವಾಗ ತೆಂಗಿನಕಾಯಿ ಈ ತುರಿ ಇಟ್ಕೊಂಡಿದ್ವಲ್ಲ ಅದು, ಇವೆರಡನ್ನ ರುಬ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೋಬಹುದು, ಬಟ್ ರುಬ್ಬ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ ಚಿಕ್ಕ ಕಪ್ಪಲ್ಲಿ 1/4 ಕಪ್ ಅಷ್ಟು ನೀರ್ ಹಾಕ್ಬಿಟ್ಟು, ಟೊಮೊಟೊನು ಒಂದ್ ರಸ ಬರುತ್ತೆ, ಸೊ ಜಾಸ್ತಿ ನೀರ್ ಹಾಕೋದ್ ಬೇಕಾಗಲ್ಲ. 1/4 ಕಪ್ ಅಷ್ಟು ಹಾಕಿ ಟೊಮೊಟೊ ಮತ್ತೆ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದೀನಿ. ಅದು ಆಯ್ತು, ತರಕಾರಿ ಕಟ್ ಮಾಡಿದಾಯ್ತು. ಇಷ್ಟೇ ನೋಡಿ. ಅಷ್ಟು ರೆಡಿ ಆದ್ರೆ ಕುಕ್ಕರ್ ಅಲ್ಲಿ ಒಗ್ಗರಣೆ ಹಾಕೋಕ್ ಸ್ಟಾರ್ಟ್ ಮಾಡೋದು. ಕುಕ್ಕರ್ಗೆ ನಾನೊಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಮ್ಮ ಮನೇಲಿ ಕಡಲೆ ಬೀಜ ಒಂದೊಂದು ತುತ್ತಿಗೂ ಸಿಕ್ಕಿದ್ರೆ ಮಕ್ಳಿಗೆ ಇಷ್ಟ ಅಂತ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಕಮ್ಮಿ ಕೂಡ ಹಾಕೋಬಹುದು ಬೇಕಂದ್ರೆ. ಮೊದ್ಲಿಗೆ ಕಡಲೆ ಬೀಜ ಹಾಕಿ. ಕಡಲೆ ಬೀಜ ಒಂದ್ ಅರ್ಧ ಫ್ರೈ ಆದ್ಮೇಲೆ ಸಾಸಿವೆ ಹಾಕ್ಬೇಕು. ಯಾಕೆಂದ್ರೆ ಕಡಲೆ ಬೀಜ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅಷ್ಟೇ. ಆಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಇಂಗು, ಒಂದು 2 ಚಿಟಿಕೆಯಷ್ಟು ಇಂಗು, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಅದನ್ನ ಹಾಕಿ ಕೈ ಆಡಿಸ್ಬಿಟ್ಟು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೈ ಆಡಿಸಿ. ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಅದನ್ನು ಒಂದ್ 2 ನಿಮಿಷ ಅಷ್ಟೇ, ಜಾಸ್ತಿ ಇಲ್ಲ. ಟೊಮೊಟೊ ಒಂದ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಗ್ಗರಣೆಲಿ ಬೇಯಿಸ್ಕೋಬೇಕು. ಅದಾದ್ಮೇಲೆ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲದನ್ನು ಹಾಕ್ಬಿಟ್ಟು, ತರಕಾರಿನೆಲ್ಲ ಏನ್ ಬೇಯಿಸೋದಿಲ್ಲ, ಒಗ್ಗರಣೆಗೆ ಹಾಕಿ ಒಗ್ಗರಣೆಲಿ ಜಾಸ್ತಿ ಹೊತ್ತೇನ್ ಬಿಡೋದ್ ಬೇಕಾಗಲ್ಲ. ಜಸ್ಟ್ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಎಲ್ಲಾ ಒಗ್ಗರಣೆ ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಆಗ್ಲಿ ಅಂತ
ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ನಾವು ಅಕ್ಕಿ ಇಟ್ಕೊಂಡಿದ್ವಲ್ಲ ಅಕ್ಕಿನ ನಾನು 2 ಸಲ ನೀರ್ ಹಾಕಿ ಚೆನ್ನಾಗಿ ತೊಳ್ದಿದ್ದೀನಿ. ಅಕ್ಕಿನ ಯಾವಾಗ್ಲೂ 2-3 ಸಲ ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಆಮೇಲೆ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ತೊಗರಿ ಬೇಳೆ ನೆನ್ಸಿಟ್ಟಿದ್ನಲ್ಲ ಅದನ್ನು ನೀರೆಲ್ಲ ಚೆಲ್ಬಿಟ್ಟು ಅದನ್ನು ಇದು ಜೊತೆ ಹಾಕ್ಬಿಟ್ಟು ಎಲ್ಲಾನು ತರಕಾರಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ. ಇವಾಗ ಹುಣಸೆಹಣ್ಣು ನೆನ್ಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಜ್ಯೂಸು ಅಥವಾ ಹುಣಸೆಹಣ್ಣಿನ ರಸ. ನಾನು ಹೆಚ್ಚಿಗೆ ನೀರ್ ಹಾಕೊಂಡು ತಕೊಂಡಿದ್ದೀನಿ. ಇದನ್ನೇನು ಗಟ್ಟಿಯಾಗಿ ತೆಗಿಬೇಕಂತ ಏನಿಲ್ಲ, ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡು ತೆಳ್ಳಗ್ ತಕೊಂಡ್ರು ಆಗುತ್ತೆ. ಅದು ಜೊತೆಗೆ ಟೊಮೊಟೊ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಟೊಮೊಟೊ ಅದನ್ನು ಕೂಡ ಮಿಕ್ಸ್ ಜಾರ್ ಎಲ್ಲ ತೊಳ್ಕೊಂಡು ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಒಂದ್ 2 ನಿಮಿಷ ಅದನ್ನ ಕುದಿಯಕ್ ಬಿಡ್ತೀನಿ. ಅದು ಸ್ವಲ್ಪ ಕಾಯ್ಬೇಕು, ಕುದಿಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮಸಾಲ ಹಾಕಿರೋದು. ಒಂದ್ 2 ನಿಮಿಷ ಕುದಿಯೋಕ್ ಶುರುವಾದ್ಮೇಲೆ ನಾನು ಇವಾಗ ಬಿಸಿನೀರ್ ಹಾಕ್ತಾ ಇದ್ದೀನಿ. ತಣ್ಣೀರಾರು ಹಾಕೋಬಹುದು, ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ತಣ್ಣೀರ್ ಹಾಕಿದ್ರೆ ಕುಕ್ಕರ್ ಕೂಗೋಕೆ ಅಂತ ಅಷ್ಟೇ. ಸೊ ಕಾಯಿಸಿರೋ ನೀರು ಹಾಕ್ತಾ ಇದ್ದೀನಿ. 5 ಕಪ್ ನೀರ್ ಹಾಕಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ನೀರಿನ ಮೆಜರ್ಮೆಂಟ್ ನಾನು 1 ಕಪ್ಗೆ 3 ಕಪ್ ತರ ಅಳತೆ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಸೊ ನಂದು ಅಕ್ಕಿ ಮತ್ತೆ ಬೇಳೆ 2 ಸೇರಿ 2 ಕಪ್ ಟೋಟಲ್ ಆಯ್ತು. ಸೊ 6 ಕಪ್ ನೀರ್ ಹಾಕ್ಬೇಕು. ನಾನು 5 ಕಪ್ ನೀರ್ ಕಾಯಿಸಿದ್ ಇವಾಗ ಹಾಕಿದೆ. ಇನ್ 1 ಕಪ್ ಅಷ್ಟು ನೀರು ನಾವು ಟೊಮೊಟೊ ರುಬ್ಬಿದ್ದಕ್ಕೆ ಹುಣಸೆಹಣ್ಣಿನ ರಸ ತೆಗ್ದಿದ್ದೆಲ್ಲ ಇತ್ತಲ್ಲ, ಸೊ ಅದೊಂದು ಎಕ್ಸ್ಟ್ರಾ ಆಯ್ತು. ಸೊ 6 ಕಪ್ ಅಷ್ಟು ನೀರಿಂದು ಹಾಕೊಂಡ್ರೆ ಸೊ ಸಾಫ್ಟ್ ಆಗಿ ಬೇಯುತ್ತೆ. ಬಿಸಿಬೇಳೆ ಬಾತ್ಗೆ ಪಲಾವ್ ತರ ಎಲ್ಲ ಸ್ವಲ್ಪ ಬಿಡಿಬಿಡಿಯಾಗಿ ಉದ್ರುದ್ರಾಗಿರ್ಬಾರ್ದು, ಸಾಫ್ಟ್ ಆಗಿ ಬೇಯಬೇಕು ಅಕ್ಕಿ ಬೇಳೆ. ಅದಕ್ಕೋಸ್ಕರ 1 ಕಪ್ಗೆ 3 ಕಪ್ ತರ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ. ನೋಡಿ 4 ವಿಷಲ್ ಹಾಕ್ಸಿದೀನಿ. ತುಂಬಾ ಚೆನ್ನಾಗಿ ತರಕಾರಿ ಬೇಳೆ ಎಲ್ಲ ಬೆಂದಿದೆ, ಅಕ್ಕಿನೂ ಸಾಫ್ಟ್ ಆಗಿ ಬೆಂದಿದೆ, ಕರೆಕ್ಟ್ ಆಗಿದೆ. 4 ವಿಷಲ್ ಹಾಕ್ಸಿದ್ರೆ ಸಾಕು. ಅದು ವಿಷಲ್ ಪ್ರೆಷರ್ ಎಲ್ಲ ಬಿಟ್ಟ ಮೇಲೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ಸ್ಪೇಷಿಯಸ್ ಆಗಿರೋ ಪಾತ್ರೆ ಬೇಕಿತ್ತು. ನಿಮ್ ಕುಕ್ಕರ್ ಅಲ್ಲಿ ಜಾಸ್ತಿ ಜಾಗ ಇದ್ರೆ ಅದಕ್ಕೇನೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಬೇಕು ಇವಾಗ ಮಸಾಲಾ ಪೌಡರ್ ಎಲ್ಲ ಹಾಕಿ. ಸೊ ಜಾಗ ಇದ್ರೆ ಅದ್ರಲ್ಲೇ ಮಾಡ್ಕೊಳ್ಳಿ. ಇಲ್ವಾ ಇನ್ನೊಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಹಾಕೊಂಡು ಮಾಡ್ಕೊಳ್ಳಿ. ನಾನು ಕುಕ್ಕರ್ ತೊಳೆದಿದ್ದೆಲ್ಲ ನೀರ್ ಹಾಕಿ ಇದಕ್ಕೆ ಇವಾಗ ಮತ್ತೆ ಬಿಸಿ ನೀರ್ ಹಾಕ್ತಿದ್ದೀನಿ. ದೊಡ್ಡ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಬಿಸಿ ನೀರ್ ಹಾಕಿ ತೆಳ್ಳಗ್ ಮಾಡ್ಕೋಬೇಕು. ಬಿಸಿಬೇಳೆ ಬಾತ್ ಅಂದ್ರೆ ತೆಳ್ಳಗಿರ್ಬೇಕಲ್ವಾ, ಬಿಸಿ ಇದ್ದಾಗ ತೆಳ್ಳಗಿರ್ಬೇಕು. ಬಟ್ ಅದು ತಣ್ಣಗ ಆಗ್ತಾ ಆಗ್ತಾ ತೊಗರಿಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಅದನ್ನ ಕುದಿಯೋಕೆ ಇಟ್ಟಿದ್ದೀನಿ. ಪೌಡರ್ ನಾವು ಮಸಾಲಾ ಪೌಡರ್ ತಗೊಂಡಿದ್ವಲ್ಲ ಬಿಸಿಬೇಳೆ ಬಾದ್ದು, ಅದನ್ನ ಒಂದು ಬೌಲಲ್ಲಿ ಹಾಕೊಂಡು ಅದಕ್ಕೊಂದು ಅರ್ಧ ಕಪ್ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಾ ಇದೀನಿ. ಈ ತರ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು, ಗಂಟಾಗದೆ ಇರ್ಲಿ ಅಂತ ಮೊದ್ಲೇನೆ ಈ ತರ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲಲ್ಲಿ ನೀರಲ್ಲಿ ಹಾಕ್ತಿದ್ದೀನಿ. ಸೊ ಗಂಟಾಗಲ್ಲ, ನೀಟಾಗಿ ಮಿಕ್ಸ್ ಆಗತ್ತೆ. ಈ ಬಿಸಿಬೇಳೆಬಾತ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಬಿಡಿ. ಮಿಕ್ಸ್ ಮಾಡಿ ಕುದಿಯೋಕ್ ಬಿಡ್ಬೇಕು. ಈಗ ಒಂದು 4-5 ನಿಮಿಷ ಕುದಿಸ್ಬೇಕಾಗತ್ತೆ. ಸೊ ಸ್ವಲ್ಪ ತೆಳ್ಳಗೆ ಇರ್ಲಿ, ಗಟ್ಟಿ ಆದ್ರೆ ಕುದಿತಾ ಕುದಿತಾ ಇನ್ನ ಗಟ್ಟಿ ಆಗತ್ತೆ. ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ನೀರ್ ಬೇಕಾ ಇವಾಗ್ಲೇ ಹಾಕೊಂಡು ಕುದ್ಸೋಕ್ ಶುರು ಮಾಡಿ. ಒಂದು 4-5 ನಿಮಿಷ ಕುದಿಸ್ಬೇಕಾಗತ್ತೆ. ಜೊತೆಗೆ ಇವಾಗ ಟೇಸ್ಟ್ ಕೂಡ ನೋಡಿ, ನಿಮ್ಗೆ ಖಾರ ಬೇಕು ಅಥವಾ ಉಪ್ಪು ಬೇಕು ಈಗ್ಲೇ ಹಾಕೋಬಹುದು. ಖಾರನ ನಾವು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕಿದೀವಿ, ಮತ್ತೆ ಬಿಸಿಬೇಳೆಬಾತ್ ಪೌಡರ್ ಕೂಡ ಖಾರ ಇರುತ್ತೆ. ಅದಕ್ಕೋಸ್ಕರ ಖಾರ ಇವಾಗ ನೋಡಿ ಟೇಸ್ಟ್ ನ. ಎಕ್ಸ್ಟ್ರಾ ಬೇಕಂದ್ರೆ ಚಿಲ್ಲಿ ಪೌಡರ್ ಬರುತ್ತಲ್ಲ ಕೆಂಪು ಮೆಣಸಿನ್ಕಾಯಿ ಪುಡಿ, ಅದನ್ನ ಸ್ವಲ್ಪ ಹಾಕಿ. ಉಪ್ಪು ನಂದು ಸ್ವಲ್ಪ ಸಪ್ಪೆ ಇತ್ತು, ಸ್ವಲ್ಪ ಮೇಲೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಇನ್ನೊಂದ್ 2 ನಿಮಿಷ ಕುದಿಸ್ತೀನಿ ಅಷ್ಟೇ. ಫಸ್ಟ್ ಕ್ಲಾಸ್ ಆಗಿರುವಂತ ಸಖತ್ ಟೇಸ್ಟಿ ಆಗಿರುವಂತ ಬಿಸಿಬೇಳೆ ಬಾತ್ ರೆಡಿ ಆಯ್ತು. ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ನೀವು ತಟ್ಟೆಗೆ ಹಾಕೊಂಡು ತಿನ್ನೋಕ್ ಶುರು ಮಾಡೋ ಅಷ್ಟರಲ್ಲಿ ಅಷ್ಟರಲ್ಲೇ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗಿ ಶುರು ಆಗ್ಬಿಡುತ್ತೆ. ಸೊ ತುಂಬಾ ಗಟ್ಟಿ ಕುದಿಸೋವಾಗ ಮಾಡಕ್ ಹೋಗ್ಬಿಡಿ, ಇಲ್ಲಾಂದ್ರೆ ಆಮೇಲೆ ಮುದ್ದೆ ತರ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಬಿಸಿಬೇಳೆ ಬಾತ್ಗೆ ಕೆಲವರು ಚಿಪ್ಸ್ ತಿಂತಾರೆ, ಪೊಟ್ಯಾಟೊ ಚಿಪ್ಸ್, ಕೆಲವರು ಬೂಂದಿ ಖಾರ ಬೂಂದಿ ತಿಂತಾರೆ. ನಮ್ಮ ಮನೇಲಿ ಚಿಪ್ಸ್ ಇಷ್ಟ. ಸೊ ಯೂಶಲಿ ನಾನ್ ಚಿಪ್ಸ್ ತರ್ತೀನಿ ಮನೆಗೆ ಬಿಸಿಬೇಳೆ ಬಾತ್ ಮಾಡೋದಾದ್ರೆ, ತಂದು ಇಟ್ಕೊಂಡಿರ್ತೀನಿ. ಸೊ ನಿಮ್ಗೆ ಏನ್ ಇಷ್ಟ ಅದನ್ನ ಹಾಕೊಳ್ಳಿ. ಇದನ್ನ ಮಾಡ್ಕೊಂಡು ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಇದೆ, ಬೇಗ ಆಗತ್ತೆ, ಈಸಿ ಆಗಿರೋ ಅಂತದ್ದು. ಈ ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ನೀವ್ ಯಾವ ತರ ಬಿಸಿಬೇಳೆ ಬಾತ್ ಮಾಡ್ತೀರಾ ಅಂತಾನು ಹೇಳಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಮುಂದಿನ ಒಂದ್ ಒಳ್ಳೆ ರೆಸಿಪಿ ಜೊತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಬಾಯ್.